ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಶಾರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಒಂದು ಕ್ಯಾಲ್ಕುಲೇಟರ್ ಆಗಿರ್ಬೋದು ಅಥವಾ ಫ್ಲಾಶ್ ಲೈಟ್ ಆಗಿರ್ಬೋದು, ಫೈಲ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಒಂದು ನೋಟ್ ಪ್ಯಾಡ್ ಆಗಿರ್ಬೋದು, ಈ ರೀತಿ ಎಲ್ಲ ಒಂದು ಫೀಚರ್ಸನ್ನು ಯೂಸ್ ಮಾಡೋದಕ್ಕೆ ನೀವು ತುಂಬಾ ಸಪ್ರೇಟ್ ಆಗಿ ಆ್ಯಪ್ಸನ್ನು ನಿಮ್ಮ ಒಂದು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿರ್ತೀರಾ. ಸೊ ಇದಕ್ಕೆಲ್ಲ ತುಂಬಾ ಒಂದು ಸ್ಟೋರೇಜ್ ಬಂದು ನಿಮ್ಮ ಒಂದು ಮೊಬೈಲಲ್ಲಿ ತೊಗೊಂಡಿರುತ್ತೆ. ಆದರೆ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಆ್ಯಪನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಾಕು, ಎಲ್ಲ ಫೀಚರ್ಸು ಒಂದೇ ಒಂದು ಆ್ಯಪ್ನಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಹೌದು ಫ್ರೆಂಡ್ಸ್, ಆ ಒಂದು ಆ್ಯಪ್ನ ಒಂದು ಸೈಜು ಕೂಡ 5ರಿಂದ 6 MB ಒಳಗಡೆ ಇರುತ್ತೆ. ಸೊ ಫ್ರೆಂಡ್ಸ್, ಆ ಒಂದು ಆ್ಯಪ್ ಯಾವುದು, ಹೇಗೆ ಆ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡೋದು, ಹೇಗೆ ಆ ಒಂದು ಆ್ಯಪನ್ನು ಯೂಸ್ ಮಾಡೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲಿ ಬರೋ ಒಂದು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ಒಂದು ಆ್ಯಪ್ನ ಹೆಸರು ಬಂದು ಸ್ಮಾರ್ಟ್ ಕಿಟ್ 360 ಅಂತ. ಈ ಒಂದು ಆ್ಯಪ್ನ ಒಂದು ಲಿಂಕ್ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿ ನೀವು ಕ್ಲಿಕ್ ಮಾಡಿ ಈ ಒಂದು ಆ್ಯಪನ್ನು ನಿಮ್ಮ ಒಂದು ಪ್ಲೇ ಸ್ಟೋರ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಥವಾ ಫ್ರೆಂಡ್ಸ್, ನಿಮ್ಮ ಒಂದು ಪ್ಲೇ ಸ್ಟೋರನ್ನು ಓಪನ್ ಮಾಡಿ ಸ್ಮಾರ್ಟ್ ಕಿಟ್ 360 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಆ್ಯಪ್ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಇನ್ಸ್ಟಾಲ್ ಅಂತ ಕಾಣುತ್ತೆ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಇನ್ಸ್ಟಾಲ್ ಮಾಡಿದ್ಮೇಲೆ ಫ್ರೆಂಡ್ಸ್, ಜಸ್ಟ್ ಈ ಒಂದು ಆ್ಯಪನ್ನು ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ಸ್ವಲ್ಪ ಪರ್ಮಿಷನ್ ಕೇಳ್ತೆ, ಎಲ್ಲ ಒಂದು ಪರ್ಮಿಷನ್ಸನ್ನು ಕೊಟ್ಬಿಡಿ. ಸೊ ನಾನು ಆಲ್ರೆಡಿ ಎಲ್ಲ ಒಂದು ಪರ್ಮಿಷನ್ಸನ್ನು ಕೊಟ್ಟಾಯಿತು. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಈ ಒಂದು ಆ್ಯಪ್ನ ಒಂದು ಇಂಟರ್ಫೇಸ್ ಈ ರೀತಿ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಆಪ್ಷನ್ ಬಂದು ನೋಟ್ ಪ್ಯಾಡ್ ಇದೆ. ಇಲ್ಲಿ ನೀವು ಏನು ಬೇಕಾದರೂ ನ್ಯೂ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಏನು ಬೇಕಾದರೂ ಟೆಕ್ಸ್ಟ್ ಮಾಡಿ ಇಟ್ಕೊಬೋದು. ಸೊ ಬ್ಯಾಕ್ ಬರೋಣ. ಸೊ ನೆಕ್ಸ್ಟ್ ಆಪ್ಷನ್ ನೀವು ನೋಡ್ಬೋದು ಟ್ರಾನ್ಸ್ಲೇಟರ್ ಇದೆ. ಈ ಒಂದು ಟ್ರಾನ್ಸ್ಲೇಟರ್ನ ಓಪನ್ ಮಾಡಿ ಇಂಗ್ಲೀಷ್ ಟು ಕನ್ನಡ ಆಗಿರ್ಬೋದು, ನಿಮ್ಗೆ ಇಷ್ಟ ಆಗಿರೋ ಒಂದು ಲ್ಯಾಂಗ್ವೇಜ್ಗೆ ಏನು ಬೇಕಾದರೂ ನೀವು ಇಲ್ಲಿ ಟೈಪ್ ಮಾಡಿ ನಿಮ್ಮ ಒಂದು ಪರ್ಸನಲ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡ್ಕೊಬೋದು. ಸೊ ಮತ್ತೆ ಬ್ಯಾಕ್ ಬರೋಣ. ನೆಕ್ಸ್ಟ್ ಬಂದು ಡಿಕ್ಷನರಿ ಇದೆ. ಈ ಒಂದು ಡಿಕ್ಷನರಿ ಟೆಕ್ಸ್ಟಲ್ಲಿ ನಿಮಗೆ ಯಾವ ಒಂದು ವರ್ಡ್ ಪೂರ್ತಿ ಅರ್ಥ ಅನ್ನ ತಿಳ್ಕೊಬೇಕು ಅನ್ಕೊಂಡಿದ್ರೆ ಆ ಒಂದು ವರ್ಡ್ ಅನ್ನ ಇಲ್ಲಿ ಟೈಪ್ ಮಾಡಿದ್ರೆ ಸಾಕು, ಆ ಒಂದು ವರ್ಡ್ಗೆ ಪೂರ್ತಿ ಒಂದು ಇನ್ಫಾರ್ಮೇಶನ್ ಈ ಒಂದು ಡಿಕ್ಷನರಿ ಅನ್ನೋ ಒಂದು ಆ್ಯಪ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಬ್ಯಾಕ್ ಬರೋಣ. ಈ ತರ ಎಲ್ಲ ಒಂದು ಆ್ಯಪ್ನ ಬಗ್ಗೆ ಹೇಳ್ಕೊಂಡೋದ್ರೆ ಈ ಒಂದು ವಿಡಿಯೋ ಬಂದು ತುಂಬಾ ಲಾಂಗ್ ಆಗ್ಬಿಡುತ್ತೆ. ನೀವೇ ಎಲ್ಲ ಒಂದು ಆ್ಯಪ್ಸ್ ಅನ್ನ ಟ್ರೈ ಮಾಡಿ ನೋಡಿ. ನೀವು ನೋಡ್ಬೋದು ಫ್ರೆಂಡ್ಸ್, ಫೈಲ್ ಮ್ಯಾನೇಜರ್ ಇದೆ, ಅದೇ ತರ ಒಂದು ಕಟರ್ ಆಪ್ಷನ್ ಇದೆ. ನಿಮ್ಮ ಒಂದು ಸಾಂಗ್ ಆಗಿರ್ಬೋದು, ವಿಡಿಯೋ ಸಾಂಗ್ ಆಗಿರ್ಬೋದು, ಇಲ್ಲಿಂದಾನೇ ನೀವು ಕಟ್ ಮಾಡ್ಕೊಬೋದು. ಹಾಗೆ ರೆಕಾರ್ಡರ್ ಕೂಡ ಇದೆ. ಹಾಗೆ ನೀವು ನೋಡ್ಬೋದು ಒಂದು ಫ್ಲಾಶ್ ಲೈಟ್ ಅನ್ನೋ ಒಂದು ಆ್ಯಪ್ ಕೂಡ ಇದೆ. ನೋಡ್ಬೋದು ಫ್ರೆಂಡ್ಸ್, ನಾನು ಆನ್ ಮಾಡಿದ್ದೀನಿ. ಸೊ ಮತ್ತೆ ಆಫ್ ಮಾಡೋಣ. ಸೊ ಫ್ರೆಂಡ್ಸ್, ಈ ತರ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಈ ಒಂದು ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡೋದ್ರಿಂದ ನಿಮಗೆ ಹಲವಾರು ಫೀಚರ್ಸ್ಗಳು ಫ್ರೀ ಆಗಿ ಈ ಒಂದು ಆ್ಯಪ್ನ ಒಳಗಡೆ ಸಿಗುತ್ತೆ. ಅದು ಕೂಡ ಈ ಒಂದು ಆ್ಯಪ್ ಬಂದು ಬರೀ 5 to 6 MB ಒಳಗಡೆ ಇರುತ್ತೆ. ಇನ್ಮೇಲೆ ನೀವು ಒಂದೊಂದು ಫೀಚರ್ಗೆ ಒಂದೊಂದು ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ ಒಂದು ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿದ್ರೆ ಸಾಕು, ನೀವು ಎಲ್ಲ ಫೀಚರ್ಸ್ ಅನ್ನ ಈ ಒಂದು ಆ್ಯಪ್ನಲ್ಲಿ ಯೂಸ್ ಮಾಡ್ಕೊಬೋದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಆ್ಯಪ್ನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದೇ ತರ ಹೊಸ ಟ್ರಿಕ್ಸ್ ನಾವು ನಮ್ಮ ಒಂದು ಚಾನಲ್ನಲ್ಲಿ ಮಾಡ್ತಾನೆ ಇರ್ತೀರಿ. ಮಿಸ್ ಮಾಡಿದಿರಾ ಫಾಲೋ ಮಾಡಿ. ಸೊ ಬೈ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಇದೇ ತರ ಒಂದು ಸೂಪರ್ ಆಗಿರೋ ಒಂದು ವಿಡಿಯೋಲಿ ಸಿಗೋಣ.